ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಸಂಜು ಕಾಲ್ ಮಾಡಿದ್ರು, ಚಿನ್ನು ಮತ್ತು ನೀನು ಇಬ್ಬರು ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ. ಸೊ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಇನ್ನೇನು ಬರ್ತಾರೆ, ಇನ್ನೊಂದು 10 ಮಿನಿಟ್ಸ್ ಬರ್ತೀನಿ, ರೆಡಿಯಾಗಿರಿ ಅಂತ ಹೇಳಿದರು. ನಾನು ಮತ್ತು ಚಿನ್ನು ಇಬ್ಬರು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲ ಸ್ವಲ್ಪ ಹೊರಗಡೆ ಏನೋ ಗೇಮ್ಸ್ ಎಲ್ಲ ಇದೆಯಂತೆ, ಸೊ ಅವನನ್ನು ಆಟ ಆಡಿಸ್ಕೊಂಡು ಬರೋಣ ಅಂತ. ಹಾಗೆ ಸ್ವಲ್ಪ ನನಗೂ ಬೋರ್ ಆಗ್ತಿತ್ತು, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬರ್ತೀವಿ. ಆಮೇಲೆ ಬಂದು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಇಲ್ಲೇ ನಿಂತಿದ್ದಾನೆ, ತೋರಿಸು ಅಂತ. ನಾನು ತೋರಿಸ್ತೀನಿ ನಿಮಗೆ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಅಲ್ಲಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ನೋಡಿ ಯಾವ ಥರ ರೆಡಿಯಾಗಿ ನಿಂತಿದ್ದಾನೆ ಅಂತ. ನಾನು ಹ್ಯಾಟ್ನ ಈ ಕಡೆಗೆ ಹಾಕಿದ್ರೆ ಅವ್ನು ತೆಗೆದು ಆ ಥರ ಹಾಕೊಂಡಿದ್ದಾನೆ. ಬಾ ಇಲ್ಲಿ ಕಂದ, ಈ ಕಡೆ ನಿಂತ್ಕೊ. ಇಲ್ಲಿ ನೋಡು, ಹಾಯ್ ಮಾಡು. ಎಲ್ಲೋಗ್ತಿದ್ದೀವಪ್ಪ? ಆಟ ಆಡಕ್ಕೆ ಹೋಗ್ತಿದ್ದೇನಂತೆ. ಅವನಿಗೆ ಸಖತ್ ಇಷ್ಟ ಈ ಥರ ಎಲ್ಲ ಹೊರಗಡೆ ಹೋಗೋದು ಅಂದರೆ. ಇಲ್ಲೋಡು, ಇಲ್ಲಿ ನೋಡಪ್ಪ, ಇಲ್ಲಿ ನೋಡಕ್ಕಂದ. ಹಾಯ್ ಏನು ಫ್ರೆಂಡ್ಸ್, ಸಂಜು ಇವಾಗ ತಾನೇ ಬಂದ್ರು. ಇವಾಗ ಹೊರಡ್ತಾ ಇದ್ದೀವಿ ಕಲಾಕೃತಿ ಅಂತೆ, ಲೋಗ್ ನೋಡ್ಕೊಂಡು ಬರ್ತೀವಿ. ಸಂಜು ಹಾಯ್ ಮಾಡಿ. ಅಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ಹೋಗಿ ನೋಡೋಣ ಅಲ್ಲೇನೇನಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಜಸ್ಟ್ ಬಂದ್ವಿ. ಇದೊಂದು ಎಕ್ಸಿಬಿಷನ್, ಕಲಾಕೃತಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಒಳಗಡೆನೂ ಏನೇನೋ ಇದೆ. ಇವಾಗ ಜಸ್ಟ್ ನಾನೀಗ ಹೊರಗಡೆಯಿಂದ ನಿಮಗೆ ಎಲ್ಲ ತೋರಿಸ್ತಿದ್ದೀನಿ. ಆಮೇಲೆ ನಾವು ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ಅಂತಲೂ ತೋರಿಸ್ತೀನಿ. ನಮ್ಮ ಮನೆಗಂತೂ ಇದು ತುಂಬಾ ಹತ್ತಿರದಲ್ಲೇ ಇದೆ. ಸೊ ಬೇಗನೆ ಬಂದುಬಿಟ್ವಿ. ಒಂದು 10 ನಿಮಿಷದ ಒಳಗಡೆ ಎಲ್ಲ ಇಲ್ಲಿಗೆ ಬಂದುಬಿಟ್ವಿ. ನೀವು ನೋಡ್ತಿರ್ಬೋದು, ವಾಟರ್ ಗೇಮ್ಸ್ ಎಲ್ಲ ಇದೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರದಕ್ಕೆಲ್ಲ ಕರ್ಕೊಂಡು ಬಂದರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡಿಕೊಂಡು ಹಾಗೆ ಒಳಗಡೆ ಹೋಗೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಓಲ್ಡ್ ಫ್ಯಾಷನ್ ಎಲ್ಲ ಈಗ ಮತ್ತೆ ವಾಪಸ್ ಬಂದಿದೆ, ಟ್ರೆಂಡಲ್ಲಿದೆ. ಸೆರಾಮಿಕ್ ಜಾರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿತ್ತು. ಹಾಗೆ ಸೆರಾಮಿಕ್ ಪಾಟ್ಸ್ ಎಲ್ಲ ಅಂತೂ ತುಂಬಾ ಸೂಪರಾಗಿತ್ತು. ಆ ಪಾಟ್ಸನ್ನೆಲ್ಲ ಮನೆ ಒಳಗಡೆ ಇಟ್ಕೊಂಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಒಂಥರ ಕ್ಯೂಟಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಸೆರಾಮಿಕ್ ಪಾಟ್ಸ್ ಎಲ್ಲ ಯಾವ್ಯಾವ ಡಿಸೈನ್ ಇದೆ ಅಂತ. ಶೂಸ್ ಟೈಪ್ ಎಲ್ಲ ಇದೆ. ನಂಗೆ ತುಂಬ ಇಷ್ಟ ಆಯಿತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತು. ಹಾಗೆ ಕಪ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ವೆರೈಟೀಸ್ ಕಲೆಕ್ಷನ್ ಇದೆ, ಬಟ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಇಷ್ಟ ಆದರೆ ಯಾರಾದರೂ ಒಂದ್ಸಲ ಬಂದು ವಿಸಿಟ್ ಮಾಡಿ ಇಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ನೋಡಿ, ಹಳೆ ಕಾಲದೆಲ್ಲ ಇವಾಗ ಮತ್ತೆ ವಾಪಸ್ ಬಂದಿದೆ. ಇವಾಗ ಇದೇ ಟ್ರೆಂಡ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಹಾಗೆ ಶೋ ಪೀಸ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬುದ್ಧ ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಡೆಕೋರೇಟ್ ಮಾಡೋದಕ್ಕಂತೂ. ಹಾಗೆ ದೀಪಗಳ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರೋ ಆ ಪರ್ಸ್ಗಳೆಲ್ಲ ನಿಮಗೆ 250ಇಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೊಡ್ಡದೆಲ್ಲ 350 ರುಪೀಸ್, 400 ರುಪೀಸ್ ಈ ಥರ ಇತ್ತು.
ನೋಡೋದಕ್ಕೆ ಕ್ಯೂಟಾಗಿ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೀವು ನೋಡ್ತಿರೋಂಥ ಟಾಪ್ಸ್ ಎಲ್ಲ ನಿಮಗೆ 350ಇಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ. ಬಟ್ 350ಗೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿರೋಂಥ ಟಾಪ್ಸ್ಗಳು ಸಿಗ್ತಿತ್ತು. ಹಾಗೆ ಬ್ಲೌಸ್ಗಳೆಲ್ಲ ನಿಮಗೆ ಅದು ಸಹ 350ಇಂದನೇ ಸ್ಟಾರ್ಟ್ ಆಗೋದು. ಚೆನ್ನಾಗಿದೆ, ಬ್ಲೌಸ್ ಎಲ್ಲ ಚೆನ್ನಾಗಿತ್ತು. ಇಯರಿಂಗ್ಸ್ ಎಲ್ಲ ಮಲ್ಲೇಶ್ವರಂ ಸ್ಟ್ರೀಟ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಅಂತ ಅನಿಸ್ತು. ಮಲ್ಲೇಶ್ವರಮಲ್ಲೆಲ್ಲ ನಿಮಗೆ 100 ರೂಪೀಸ್ಗೆಲ್ಲ ತುಂಬ ಒಳ್ಳೆ ಇಯರಿಂಗ್ಸ್ ಸಿಗುತ್ತೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ ಅಂತ ನನಗನ್ನಿಸ್ತು. ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಇಟ್ಕೊಂಡಿದ್ದಾರೆ ಇಲ್ಲಿ. ಅಷ್ಟಾಗಿ ನನಗೆ ಇಲ್ಲಿ ಯಾವುದೂ ಅಷ್ಟಿಷ್ಟ ಆಗಲಿಲ್ಲ ಇಯರಿಂಗ್ಸ್. ಮಲ್ಲೇಶ್ವರಂ ಸ್ಟ್ರೀಟ್ದು ನಾನು ವಿಡಿಯೋ ಮಾಡಿದ್ದೀನಿ ಇವಾಗ ಆಲ್ರೆಡಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆ ಇಲ್ಲಿ ಫ್ರೆಂಡ್ಸ್ ಕೇರಳ ಫ್ರೂಟ್ಸ್ ಹಲ್ವಾ ಅಂತ ಇದೆ. ತುಂಬ ಚೆನ್ನಾಗಿತ್ತು ಇದು. ನೀವು ನೋಡ್ತಿರ್ಬೋದು ಎಲ್ಲ ವೆರೈಟೀಸ್ ಹಲ್ವಾ ಇದೆ ನಿಮಗೆ. ಎಲ್ಲ ಫ್ರೂಟ್ಸಿಂದನೇ ಮಾಡಿರೋದು. ಹಾಗೆ ಚಿಪ್ಸ್ ಎಲ್ಲ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ನೋಡ್ತಿರೋಂಥ ಶೋ ಪೀಸ್ ಎಲ್ಲ ಇದು ವುಡ್ಡಿಂದ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಶೋಕೇಸ್ಗೆ ಇಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರದ ವೆರೈಟೀಸ್ ಬೊಂಬೆಗಳೆಲ್ಲ ಇತ್ತು. ಹಾಗೆ ನಿಮಗಿಲ್ಲಿ ಎಲ್ಲ ಥರದ್ದು ದೇವ್ರದ್ದು ಫೋಟೋಸು ಮತ್ತು ಪೇಂಟಿಂಗ್ಸ್ ಎಲ್ಲ ಸಿಗುತ್ತೆ. ಪೇಂಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಎಲ್ಲ ಥರದ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು.
ಹಾಗೆ ಇಲ್ಲಿ ಎಲ್ಲ ಥರದ್ದು ವೆರೈಟೀಸ್ ಪಿಕಲ್ಸ್ ಸಿಗುತ್ತೆ. ಹೋಮ್ ಮೇಡ್ ಪಿಕಲ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಥರದ ವೆರೈಟೀಸು ಸಿಗುತ್ತೆ. ತುಂಬ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ನೋಡಾದ್ಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ತುಂಬಾ ಗೇಮ್ಸ್ ಇತ್ತು. ಕಂದ ಅಂತೂ ಎಲ್ಲ ಥರದ ಗೇಮ್ಸ್ನೂ ಆಡಬೇಕು ಅಂತ ಅವ್ನಿಗೆ ಇಷ್ಟ ಆಗ್ತಿತ್ತು. ಹಾಗೆ ತುಂಬ ಎಂಜಾಯ್ ಮಾಡ್ದ. ಅವ್ನು ಯಾವ್ಯಾವ ಗೇಮ್ಸ್ ಆಡ್ತೀನಿ ಅಂತ ಅಂದ ಅದನ್ನೆಲ್ಲ ಆಡಿಸಿದ್ವಿ. ತುಂಬ ಇಷ್ಟಪಡ್ತಿದ್ದ, ತುಂಬ ಖುಷಿಯಾಗಿದ್ದ. ಅವ್ನು ಖುಷಿಯಾಗಿರಬೇಕು ಅಂತಲೇ ನಾವು ಅವನನ್ನು ಹೊರಗಡೆ ಕರ್ಕೊಂಡು ಬಂದಿದ್ವಿ. ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ನೀವು ನೋಡ್ತಿರ್ಬೋದು ಅವ್ನಿಗೆ ಎಷ್ಟು ಖುಷಿಯಾಗಿದೆ ಅಂತ. ಚಿನ್ನುಗೆ ಬೋಟಿಂಗ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವನಿಗೆ ಯಾವ ರೀತಿ ರೈಡ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಮಕ್ಕಳು ಹೇಗೆ ಆಡ್ತಾರೆ ಅಂತ ಫಸ್ಟ್ ನೋಡ್ಕೊಳ್ತಿದ್ದ. ಆಮೇಲೆ ಅವನು ಸಹ ಚೆನ್ನಾಗಿ ರೈಡ್ ಮಾಡ್ತಿದ್ದ, ನೀವು ನೋಡ್ತಾ ಇರ್ಬೋದು. ಆದರೆ ನೀರಲ್ಲೇ ಆಟಾಡೋದಕ್ಕೆ ಜಾಸ್ತಿ ಹೋಗ್ತಿದ್ದ. ನೀರಲ್ಲಿ ಆಟಾಡಬೇಡ, ಬೋಟ್ ರೈಡ್ ಮಾಡು ಅಂತ ಹೇಳ್ತಿದ್ದೆ. ಆದರೂ ಅವನು ನೀರಲ್ಲಿ ಆಟಾಡೋದಕ್ಕೆ ಅಂತ ಹೋಗ್ತಿದ್ದ. ಅವನಿಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಒಂಥರ ಸಖತ್ ಖುಷಿಯಾಗಿದ್ದ. ತುಂಬಾ ಎಂಜಾಯ್ ಮಾಡ್ದ ಅವನಂತೂ. ಅಲ್ಲಿ ಚಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಸ್ವೀಟ್ ಕಾರ್ನ್ ಮತ್ತು ಮಸಾಲ ಕಾರ್ನ್ ತೊಗೊಂಡಿದ್ವಿ. 3 ಜನನೂ ಒಟ್ಟಿಗೆ ತಿಂದ್ಬಿಟ್ಟು ಅವನು ಮತ್ತೆ ಯಾವ್ಯಾವ ಗೇಮ್ ಆಡ್ತಾನೆ ಅದನ್ನೆಲ್ಲ ಆಡಿಸಿದ್ವಿ. ಅವನು ತುಂಬಾ ಎಂಜಾಯ್ ಮಾಡ್ತಿದ್ದ. ಎಲ್ಲ ಥರದ ಗೇಮ್ಸ್ನೂ ಆಡ್ತೀನಿ ಅಂತಿದ್ದ. ಸ್ವಲ್ಪನೂ ಭಯ ಪಟ್ಕೊಳ್ತಿರ್ಲಿಲ್ಲ. ಸರಿ ನಿನ್ಗೆ ಯಾವ್ದು ಇಷ್ಟ ಅದನ್ನೆಲ್ಲ ಆಡಪ್ಪ ಅಂತ ಅಂದ್ಬಿಟ್ಟು ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಬಂದ್ವಿ.
ಫ್ರೆಂಡ್ಸ್, ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ. ಒಂಥರ ಚೆನ್ನಾಗಿತ್ತು ಹೊರಗಡೆ ಹೋಗ್ಬಿಟ್ಟು ಬಂದಿದ್ದು. ಕಂದ ಅಂತೂ ತುಂಬಾ ಎಂಜಾಯ್ ಮಾಡ್ದೆ ಅಲ್ಲಿ. ನನಗೂ ಅಷ್ಟೇ ಇಷ್ಟ ಆಯಿತು. ಕಲಾಕೃತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಆವಾಗವಾಗ ಈ ಥರ ಹೊರಗಡೆ ಹೋಗೋದ್ರಿಂದ ಮನೇಲೇ ಇರ್ತೀವಲ್ಲ, ನಮಗೂ ಒಂಥರ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ. ಆವಾಗವಾಗ ಈ ಥರ ಹೋಗಿ ಬರೋದು ಕೂಡ ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಮನೇಲಿ ಹೆಣ್ಮಕ್ಳು ಬೆಳಗ್ಗೆಯಿಂದನೂ ಒಳಗಡೆನೇ ಇರ್ತಾರೆ. ಸೊ ನೀವು ಅಷ್ಟೇ ಯಾರಾದರೂ ಬಾಯ್ಸ್ ಏನಾದರೂ ನೋಡ್ತಾಯಿದ್ರೆ, ನಿಮ್ಮ ವೈಫ್ ಇರ್ಬೋದು, ಅಕ್ಕ ತಂಗಿ ಅಮ್ಮ ಯಾರೇ ಇರ್ಬೋದು, ಅವ್ರನ್ನ ಅವಾಗವಾಗ ಈ ಥರ ಎಲ್ಲ ಹೊರಗಡೆ ನೀವು ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಏನೋ ಒಂಥರ ಖುಷಿ ಅನಿಸುತ್ತೆ, ಒಂಥರ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ. ಅವಾಗವಾಗ ಕರ್ಕೊಂಡೋಗಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಅಲ್ಲಿ ದೀಪಗಳ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ವೆರೈಟೀಸ್ ಕಲೆಕ್ಷನ್ ಇತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನು ಸ್ವಲ್ಪ ದೀಪಗಳನ್ನ ಪರ್ಚೇಸ್ ಮಾಡಿದೆ, ಬಿಕಾಸ್ ದೀಪಾವಳಿ ಹತ್ತಿರ ಬರ್ತಿದೆಯಲ್ಲ, ಸೊ ದೀಪಗಳು ಬೇಕಿತ್ತು. ಇಷ್ಟ ಆಯಿತು, ತೊಗೊಂಡೆ. ನಾನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದೀಪ ನನಗೆ ತುಂಬಾ ಇಷ್ಟ ಆಯಿತು. 10 ರೂಪೀಸ್ 1 ಪೀಸು, 20 ರೂಪೀಸ್ 2 ದೀಪದಿಂದ. ಚೆನ್ನಾಗಿದೆ ಅಲ್ವಾ? ಹಾಗೆ ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಏನೋ ಒಂಥರ ಚೆನ್ನಾಗಿದೆ. ಇದು ಅಷ್ಟೇ 1 ಪೀಸ್ಗೆ 10 ರೂಪೀಸ್, 20 ರೂಪೀಸ್ಗೆ 2 ತೊಗೊಂಡೆ. ಹಾಗೆ ಇದೊಂಥರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಅದು ಬಿಟ್ಟರೆ ಇನ್ನು ಪುಟ್ಟ ದೀಪಗಳನ್ನ ತೊಗೊಂಡಿದ್ದೀನಿ. ಇದೆಲ್ಲ ಡೈಲಿ ಹಚ್ಚೋದಕ್ಕೆ ಬೇಕಾಗುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ 1 ಮಂತ್ ಪೂರ್ತಿ ಹಚ್ಚಬೇಕಲ್ಲ, ಸೊ ಬೇಕಾಗುತ್ತೆ ಅಂತ ತೊಗೊಂಡೆ. ಹಾಗೆ ಒಂದು ಕೂಮ್ ತೊಗೊಂಡೆ, ಜಸ್ಟ್ 20 ರೂಪೀಸ್. ಇದು ಚೆನ್ನಾಗಿತ್ತು, ಅದಕ್ಕೆ ಸೊ ತೊಗೊಂಡೆ. ಹಾಗೆ ಒಂದೆರಡು ರಿಬ್ಬನ್ ತೊಗೊಂಡೆ, ಹೇರ್ ಬ್ಯಾಂಡ್. ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಅದಕ್ಕೆ ಫ್ರೀಯಾಗಿ ಒಂದು ಸ್ಟಿಕ್ಕರ್ನ ತಗೊಂಡೆ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಏನೋ ಒಂಥರ. ನೀವು ಒಂದ್ಸಲ ಹೋಗಿ ಆ ಥರದಕ್ಕೆಲ್ಲ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.